Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಒಂದೇ ಒಂದು ಬೀಟ್ರೋಟ್ ಪಲ್ಯ ಮತ್ತು ಕುಸುಬ್ಲಕ್ಕಿ ಗಂಜಿ ಮಾಡೋದು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಕುಸುಬ್ಲಕ್ಕಿ ಅನ್ನಕ್ಕೆ, ಗಂಜಿಗೆ. ಒಂದು ಬೀಟ್ರೋಟ್ ಇದ್ದರೆ ಸಾಕು, ಇದರಲ್ಲೇ ತುಂಬ ಪಲ್ಯ ಆಗುತ್ತೆ. ಇದನ್ನೆಲ್ಲ ಸಿಪ್ಪೆ ತೆಗೆದು ನಾವು ಕಟ್ ಮಾಡ್ಕೊಳ್ಳೋಣ. ಇದು ಮಂಗಳೂರು ಮತ್ತು ಕೇರಳ ಸೈಡು ಜಾಸ್ತಿ ಈ ಥರ ಬೀಟ್ರೋಟ್ ಪಲ್ಯ ಮತ್ತು ಉದ್ದ ಇದು ಬರುತ್ತೆ ನೋಡಿ, ಅಲಸಂದೆದು, ಆ ಥರ ಪಲ್ಯನೆಲ್ಲ ತುಂಬ ಮಾಡ್ತಾರೆ ಗಂಜಿ ಅನ್ನಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಪಲ್ಯ ಮತ್ತು ಗಂಜಿ ಅನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದನ್ನು ಸಣ್ಣಕ್ಕೆ ಕುಯ್ದುಕೊಳ್ಳೋಣ. ಫಸ್ಟು ಚಿಕ್ಕದಾಗಿ ಕಟ್ ಮಾಡೋಣ. ನೀವು ಜಾಸ್ತಿ ಜನ ಇದ್ದರೆ ಒಂದು 2-3 ಬೀಟ್ರೋಟ್ ಬೇಕು. ನಾನಿಲ್ಲ ಒಂದು 1/4 kg ತಗೊಂಡಿದ್ದೀನಿ. ಒಂದಕ್ಕೆ 1/4 kg ಬರುತ್ತೆ, ಒಂದೇ ದೊಡ್ಡದಿತ್ತು. ಇದರಲ್ಲೇ ತುಂಬ ಪಲ್ಯ ಆಗುತ್ತೆ ನೋಡಿ. ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಚಿಕ್ಕದಾಗಿ ನೋಡಿ, ಎಲ್ಲ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು, ಇದೇ ಪಾತ್ರೆಗೆ ಇದಕ್ಕೇ ನಾವು ಹಸಿರು ಮೆಣಸಿನ್ಕಾಯಿ, ಫುಲ್ ಟೊಮೊಟೊ, ಈರುಳ್ಳಿ ಎಲ್ಲ ಅದಕ್ಕೆ ಹಾಕಿದ್ರೆ ಆಯಿತು. ಯಾವುದೂ ಒಗ್ಗರಣೆ ಹಾಕೋದು ಬೇಡ. ಇದಕ್ಕೇ ಕಟ್ ಮಾಡಿ ಹಾಕ್ತೀನಿ ನಾನು. ಒಂದು ಟೊಮೊಟೊ, ಒಂದು ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿ ನೋಡಿ, ಎಲ್ಲ ಕಟ್ ಮಾಡಿ ಇದಕ್ಕೇ ಹಾಕಿದ್ರಾಯ್ತು. ಇದು ಸಿಹಿ ಇರೋದ್ರಿಂದ ಒಂದು 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದೇ ಬೀಟ್ರೋಟಿಗೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಟ್ಟೋಣ. ಬೀಟ್ರೋಟ್ ಏನು ಬೇಗ ಬೇಯುತ್ತೆ ನೋಡಿ. ಇದು ಬೆಂದಾಗಿರುತ್ತೆ. ಇದು ಬೇಯುವಾಗಲೂ ಸ್ವಲ್ಪ ಕಾಯಿ ತುರಿ ನೋಡಿ, ಬೆಂದಿದೆ ಅದು. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಕಾಯಿ ತುರಿ ಹಾಕಿ ಚೆನ್ನಾಗಿ ಇದು ಮಾಡೋಣ. ನೀರೆಲ್ಲ ಸೀದೋಗಿದೆ ನೋಡಿ. ಸಿಹಿ ಥರನೂ ಬೇಯಿಸ್ಬೋದು, ಇಲ್ಲ ನೀರಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ. ಇದೇ ಬೀಟ್ರೋಟ್ ಪಲ್ಯ ಊಟದ ಸೈಡಿಗೆಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈ ಗಂಜಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮೀನೇನು ಇಲ್ಲ ಅಂದರೆ ಈ ಥರ ಪಲ್ಯ ಮಾಡಿ ತಿಂದ್ರಾಯ್ತು. ಬೀಟ್ರೋಟ್ ಪಲ್ಯನ ಇದು ನಾನು ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೆ, ಮಧ್ಯಾಹ್ನ ಊಟಕ್ಕೆ. ಇವಾಗ ಬಿಸಿಲು ಜಾಸ್ತಿ ನೋಡಿರಿ, ಅದಕ್ಕೆ ಈ ಥರ ಕುಶಲಕ್ಕಿ ಅನ್ನ ಎಲ್ಲ ತಿಂತಾಯಿದ್ರೆ ತುಂಬಾ ಒಳ್ಳೆಯದು. ಮತ್ತು ರೊಟ್ಟಿ, ಚಪಾತಿ ಇವೆಲ್ಲ ತುಂಬ ನೀರು ಕುಡಿಯೋಂಗಾಗುತ್ತೆ. ಈ ಥರ ಗಂಜಿ ಅನ್ನ ತಿಂದರೆ ಬಾಯಾರಿಕೆನೂ ಆಗೋಲ್ಲ. ತುಂಬಾ ಚೆನ್ನಾಗಿ ಊಟ ಮಾಡ್ಬೋದು ಇದನ್ನು. ಇದು ದಪ್ಪ ಅನ್ನ ಅಂತ ಕೆಲವೊಬ್ಬರು ತಿನ್ನಲ್ಲ. ಇವಾಗ ನಾನು ಅನ್ನಕ್ಕೆ ಇಡ್ತಾಯಿದ್ದೀನಿ ನೋಡಿ. ಈ ಕುಕ್ಕರಲ್ಲಿ ನಾನು ಒಂದೇ ಗ್ಲಾಸ್ ಹಾಕೋದು, ಮನೆಯವರಿಗೆಲ್ಲ ಆಗುತ್ತೆ ಅನ್ನ. ತುಂಬ ಜಾಸ್ತಿ ನೀರು. ಇದು ಮಳ್ಳಕ್ಕೆ ಇಟ್ಟೋಣ ಫಸ್ಟು. ಇದು ಮಳ್ಳಿ ಅಷ್ಟೊತ್ತಿಗೆ ನಾವು ಅಕ್ಕಿ ತೊಳ್ಕೊಳ್ಳೋಣ. ಜೋರು ಉರಿ ಮಾಡಿಟ್ಟಿದ್ರೆ ನೀರು ಬೇಗ ಮಳ್ಳುತ್ತೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತಗೋತಾಯಿದ್ದೀನಿ, ದೊಡ್ಡ ಗ್ಲಾಸಲ್ಲಿ. ಪಾವು ಗ್ಲಾಸ್ ಥರ ನೋಡಿ, 1 ಗ್ಲಾಸ್ ಸಾಕು. ಅದರಲ್ಲಿ ಕುಕ್ಕರ್ ತುಂಬ ಅನ್ನ ಆಗುತ್ತೆ. ಇದು ಸ್ವಲ್ಪ ಅಕ್ಕಿ ಹಾಕಿದ್ರೆ ಸಾಕು, ಮನೆಯವರಿಗೆಲ್ಲ ಸಾಕಾಗುತ್ತೆ. ನಾವು 3 ಜನಕ್ಕೆ ಊಟ ಮಾಡಿ ಇನ್ನೂ ರಾತ್ರಿಗೂ ಆಗುತ್ತೆ ಅದನ್ನು ನೋಡಿ. ಇದು ನೀರು ಮಾಡ್ತಾಯಿದೆ, ಇನ್ನೊಂದು ಸ್ವಲ್ಪ ಮಾಡಬೇಕು. ಅಷ್ಟರೊಳಗೆ ನಾನು ಅಕ್ಕಿ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಹಾಕೊಳ್ಳೋಣ. ಒಂದು ಜೋರು ಉರಿಲಿ, ಫಸ್ಟು ಒಂದು ಕೂಗು ವಿಷಲ್ ಆಮೇಲೆ ನಾವು ಸಣ್ಣ ಉರಿ ಮಾಡಿಟ್ಬೇಕು. ಒಂದು 2-3 ವಿಷಲ್ ಆದಮೇಲೆ ಕುಕ್ಕರ್ ಆಫ್ ಮಾಡಿ ಆರಿಸ್ಬಾರ್ದು. ವಿಷಲ್ ಆರಿಸಿದ್ರೆ ಅನ್ನ ಬೆಂದಿರಲ್ಲ. ಅದು ಆರಿದ ಮೇಲೇ ಇದು ಮಾಡಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಬೇಕಾದರೆ ಹಾಕಿ. ಉಪ್ಪು ಇಲ್ಲ ಅಂದರೆ ಕೆಲವೊಬ್ಬರು ಇಷ್ಟಪಡಲ್ಲ, ಕೊನೆಗೆ ಹಾಕ್ಬೋದು. ಇಲ್ಲಾಂದರೆ ಹಂಗೆ ಸಪ್ಪೆನೂ ತಿಂತಾರೆ. ನಾನು ಇಲ್ಲಿ ಉಪ್ಪು ಹಾಕ್ತೀನಿ, ಇಲ್ಲಾಂದರೆ ಸಪ್ಪೆ ಇರುತ್ತೆ ಅದಕ್ಕೋಸ್ಕರ ನೋಡಿ. ಇದು ಮುಚ್ಚಿದ್ರಾಯ್ತು. 1 ವಿಷಲ್ ಬರೋವರೆಗೂ ಜೋರು ಉರಿ ಮಾಡೋಣ. ಆಮೇಲೆ ಸಣ್ಣ ಉರಿಲಿ ಇಡಬೇಕು. ನೀವು ಚಿಕ್ಕ ಉರಿಲಿಟ್ಟು ಬೇಯಿಸ್ಬೇಕು. ಇದು ನೋಡಿ, ಫಸ್ಟು 1 ವಿಷಲ್ ಆಗಲಿ. ಇದಾಗಿದೆ ನೋಡಿ, 3-4 ವಿಷಲ್ ಆಯಿತು. ಇದು ಆಗಿದೆ. ಇದು ನೋಡಿ, ಫುಲ್ಲು ಬೆಂದಿದೆ. ಇದು ನೋಡಿ, ಚೆನ್ನಾಗಿ ಬೆಂದಿದೆ. ಇದಾಗಿದೆ ಅನ್ನ ನೋಡಿ. ಅನ್ನ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಬಿಸಿನೀರು ಮಾಡಿ ಹುಯ್ಯೋಣ. ಇದಕ್ಕೆ ನೀವು ಗಂಜಿ ಮಾಡಿಲ್ಲ ಅಂದರೆ ಈ ಥರ ಬಿಸಿನೀರು ಹುಯ್ದು ಮತ್ತೆ ಎಲ್ಲ ಗಂಜಿ ಬಸ್ತು ಹಾಗೇ ಊಟ ಮಾಡ್ಬೋದು. ಮೀನು ಸಾರೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೀನು ಸಾರು, ಕೋಳಿ ಸಾರು, ತರಕಾರಿ ಸಾರಾದರೆ ತೆಳುಗೆ ಬೇಳೆ ಸಾರು ಮಾಡಬೇಕು. ಸ್ವಲ್ಪ ಬೇಳೆ ಬೇಯಿಸಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು
ಅದರಲ್ಲಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳಿಗೆ ಯಾವಾಗಲೂ ಒಂದು ಮೆಣಸಿಕಾಯಿ ಒಣಮೆಣ್ಸಿಕಾಯಿ ಸುಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಹಾಕಿ ಅದ್ರ ನೀರು ಮಾಡಿಕೊಡ್ತೀನಿ. ಅದು ನೀರು ಮತ್ತು ಹಪ್ಳ ಮಾಡಿಕೊಟ್ರೆ ಸಾಕು, ಅವಳು ತಿಂತಾಳೆ. ತುಂಬ ಟೇಸ್ಟ್ ಇರುತ್ತೆ ಅದು. ಉಪ್ಪು ನೀರು ಅಂತ, ಹುಣಸೆಹಣ್ಣು ಉಪ್ಪು ಮತ್ತು ಮೆಣಸಿನ್ಕಾಯಿ, ಅದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ. ಇದು ತುಂಬ ಗಟ್ಟಿಯಾಗಿ ಹೋಗುತ್ತೆ, ಅದಕ್ಕೆ ನಾನು ಬಿಸಿನೀರು ಮಾಡಿ ಉಯ್ದಿದ್ದು ಅದಕ್ಕೆ ನೀರಿಗೆ ಅನ್ನಕ್ಕೆ. ಇದು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಇದ್ರ ಬೀಟ್ರೋಟ್ ಪಲ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಇಷ್ಟ, ಈ ಥರ ಮಾಡಿ ತಿಂತಾಯಿರ್ತೀನಿ ನಾವು. ನೋಡಿ, ಇದಕ್ಕೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಹಾಕಿ ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸಪ್ಪೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು. ನೀರು ಹಾಕಿರ್ತೀವಲ್ಲ ಅದಕ್ಕೆ ಸಪ್ಪೆ ಆಗಿರುತ್ತೆ ಅನ್ನ. ಇದು ಕುಸಬಲಕ್ಕಿ, ಇದು ಒರಿಜಿನಲ್ ಅಕ್ಕಿ ತಂದು ಮಾಡಬೇಕಿದು. ಇದರಲ್ಲಿ ಬೇರೆ ಬೇರೆ 3-4 ಥರದ ಅಕ್ಕಿ ಇದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಎಲ್ರಿಗೂ ಬಾಯ್ ಬಾಯ್.